ನೀನಾದೇನ ಧಾರಾವಾಹಿಯ ಬುಧವಾರದ ಸಂಚಿಕೆಯನ್ನು ನೋಡ್ಕೊಂಬರೋಣ ಬನ್ನಿ. ಇನ್ನು ಈ ಸಂಚಿಕೆಯಲ್ಲಿ ವೇದ ಬಂದಿರೋದನ್ನ ನೋಡಿ ಜಯ ಅವ್ರ ಹತ್ರ ಹೇಳ್ತಾ ಇದ್ದಾರೆ ಸಾಕ್ಷಿ ಅವ್ರ ತಾಯಿ ಸುಧಾ. ನೋಡಿ ಅದಕ್ಕೆ ನಿಮ್ಮನ್ನು ನಂಬಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಾನು ನನ್ನ ಮಗಳನ್ನ ಮದುವೆ ಮಾಡ್ಕೊತಾ ಇದ್ದೀನಿ. ಇವಳೇನಾದರೂ ಈ ಮದುವೆ ಕ್ಯಾನ್ಸಲ್ ಮಾಡಬೇಕು, ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಬೇಕು ಅಂತ ಇಲ್ಲಿಗೇನಾದರೂ ಉದ್ದೇಶಪೂರ್ವಕವಾಗಿ ಬಂದಿದ್ದಾಳೆ ಅಂದರೆ ನಾನು ಸುಮ್ಮನೆ ಬಿಡೋ ಪಾರ್ಟಿನೇ ಅಲ್ಲ. ನಿನಗೆ ಗೊತ್ತಲ್ಲ ಅದಕ್ಕೆ ನಾನು ಹೇಗೆ ಅಂತ ಹೇಳಿ ಊರು ಕೇರಿ ಎಲ್ಲ ಒಂದು ಮಾಡಿಬಿಡ್ತೀನಿ. ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು. ಅದಕ್ಕೆ ನೀವು ಹೇಳಿದಿರೋ ಬಿಟ್ಟಿದ್ದೀರೋ ಗೊತ್ತಿಲ್ಲ, ಆದರೆ ನಿಮ್ಮ ಮನೆಯಿಂದಲೇ ಈ ವಿಷಯ ಹೋಗಿರೋದು ಅಂತ ಹೇಳಿ ಹೇಳ್ತಾ ಇದ್ದಾಳೆ ಈ ಕಡೆ ಸಾಕ್ಷಿ ಅವ್ರ ತಾಯಿ ಸುಧಾ ಹಾಗೆಲ್ಲ ಆಗೋದಕ್ಕೆ ನಾನು ಬಿಡೋದಿಲ್ಲ. ನೀನು ಏನು ಯೋಚನೆ ಮಾಡಬೇಡಮ್ಮ, ಈ ಮದುವೆ ಎಂಗೇಜ್ಮೆಂಟ್ ಸುಸೂತವಾಗಿ ಆಗುತ್ತೆ ಅಂತ ಹೇಳಿ ಹೇಳ್ತಿರ್ತಾರೆ ಜಯ ಅವರು. ಆಮೇಲೆ ವಿಕ್ರಮ್ ಇದನ್ನು ಕೇಳಿಸ್ಕೊತಾ ಇರ್ತಾನೆ, ಆದರೆ ಅವನಿಗೆ ಕರೆಕ್ಟಾಗಿ ಕೇಳಿರಲ್ಲ. ಸುಧಾ ಅವರು ಅಲ್ಲಿಂದ ಹೊರಟೋದ್ಮೇಲೆ ವಿಕ್ರಮ್ ಬರ್ತಾ ಇದ್ದಾನೆ. ಏನಂತೆ ಆ ಬಾಯಿ ಬಡ್ಕಿದೇನು ಕತೆ, ಏನೋ ಬಜಾರಿ ಏನೋ ನಿನ್ನ ಹತ್ರ ಕೈ ಬೆರಳೆಲ್ಲ ಮಾಡಿಸ್ಕೊಂಡು ತೋರಿಸ್ತಾ ಇದ್ಲು, ಹಂಗೇನಿದ್ರು ಹೇಳು, ವಿಚಾರಿಸ್ಕೊತೀನಿ ನಾನು, ಸುಮ್ಮನೆ ನಿನ್ನ ಮೇಲೆಲ್ಲ ರೇಗಾಡಿದ್ರೆ ಬಿಡಲ್ಲ ನಾನು ಅಂತ ಹೇಳಿ ವಿಕ್ರಮ್ ಹೇಳ್ತಾ ಇರ್ತಾರೆ. ಹಾಗೇನಿಲ್ಲ ವಿಕ್ರಮ್, ಹೆಣ್ಣೆತ್ತಿರೋರಲ್ವಾ ಪಾಪ, 108 ಕಷ್ಟ ಇರುತ್ತೆ, ಅದ್ರ ಬಗ್ಗೆ ಮಾತಾಡ್ತಿದ್ಲು, ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಜಯ ಅವರು ಹೇಳ್ತಾ ಇದ್ದಾರೆ. ಇನ್ನು ವೇದ ಮತ್ತು ವೇದ ಅವರ ಅಮ್ಮ ಅಜ್ಜಿ ಎಲ್ಲರೂ ದೇವಸ್ಥಾನದೊಳಗೆ ಹೋಗ್ತಿದ್ದಾರೆ. ವೇದ ಹೋದ ತಕ್ಷಣ ವಿಕ್ರಮ್ ಹೆಸರಲ್ಲಿ ಅರ್ಚನೆ ಮಾಡಿ ಅಂತ ಹೇಳಿ ಹೇಳ್ತಿದ್ದಾಳೆ. ಇನ್ನು ಪಕ್ಕದಲ್ಲಿರೋಂಥ ಅವ್ರ ತಾಯಿ ಇಷ್ಟೆಲ್ಲ ಆದರೂ ಕೂಡ ವಿಕ್ರಮ್ ಮೇಲೆ ಇವಳಿಗೆ ಒಂದು ಸ್ವಲ್ಪನೂ ಕೂಡ ಅಪನಂಬಿಕೆನೇ ಇಲ್ವಲ್ಲ, ಇಷ್ಟೊಂದು ನಂಬಿಕೆ ಇಟ್ಟಿದ್ದಾಳಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಅದೆಲ್ಲ ಆದ ತಕ್ಷಣ ಈ ಕಡೆ ಎಂಗೇಜ್ಮೆಂಟ್ ನಡೀತಾ ಇದೆ. ದೊಡ್ಡವರೆಲ್ಲ ಹೇಳ್ತಿದ್ದಾರೆ, ನೋಡಿ ಜಗನ್ನಾಥ್ ಅವ್ರ ಮಗನ್ನ ನೀವು ಅಳಿನಾಗಿ ಮಾಡ್ಕೊತೀವಿ, ಸಾಕ್ಷಿ ನಿಮ್ಮ ಮನೆಗೆ ಸೊಸೆಯಾಗಿ ಬರ್ತಾ ಇದ್ದಾಳಲ್ವಾ, ನಿಮಗೆ ಇಷ್ಟನಾ ಜಗನ್ನಾಥ್ ಅವರೇ ಅಂತ ಕೇಳ್ತಿದ್ದಾರೆ. ಪಾಪ ಅವರು ಒಂದು ಸ್ವಲ್ಪ ಯೋಚನೆ ಮಾಡಿ ಇಲ್ಲದ ಮನಸ್ಸಿಂದ ಹೌದು ಅಂತೇಳಿ ಒಪ್ಕೊತಿದ್ದಾರೆ. ಕಾರಣ ಜಯ ಅವರ ಬಲವಂತದಿಂದ ಇದೆಲ್ಲ ಆಗುತ್ತೆ. ಇನ್ನು ಅಲ್ಲೇ ಮಂಟಪದ ಹತ್ರ ಇರ್ತಾರೆ ವೇದನ್ಗೆ ಇಲ್ಲಿ ನನ್ನ ಗಂಡನ ಎಂಗೇಜ್ಮೆಂಟ್ ನಡೀತಿದೆ ಅನ್ನೋದು ಗೊತ್ತಾಗಿರೋದಿಲ್ಲ. ಜಯ ಅವರು ಅಲ್ಲಿಂದ ಎದ್ದು ಬರ್ತಾ ಇದ್ದಾರೆ. ಜಯ ಅವರು ಈ ಕಡೆಯಿಂದ ಬರ್ತಿದ್ದಾರೆ, ಇಲ್ಲಿ ವೇದ ಕೂಡ ಬರ್ತಿದ್ದಾರೆ. ಇಬ್ಬರು ಕೂಡ ಒಬ್ರನ್ನೊಬ್ರನ್ನ ನೋಡ್ಕೊತಾ ಇದ್ದಾರೆ, ಮುಖಾಮುಖಿ ಆಗ್ತಾ ಇದ್ದಾರೆ. ಅಮ್ಮ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ನಿಮಗೆ ಹೆಲ್ತ್ ಇಶ್ಯೂ ಎಲ್ಲ ಸರಿ ಆಯಿತಾ, ಯಾಕಮ್ಮ ಹೀಗಿದ್ದೀರಾ, ಏನಾಯಿತು ಅಂತ ಹೇಳಿ ಕೇಳ್ತಿದ್ದಾರೆ. ಪಾಪ ವೇದನ್ ನೋಡಿ ಮಾತಾಡಿಸ್ಬೇಕು ಅಂತ ಜಯ ಅವ್ರಿಗೂ ಇಷ್ಟ ಇರುತ್ತೆ, ಆದರೆ ಈಗ ಮಾತಾಡಿದ್ರೆ ಈ ಸಂದರ್ಭಕ್ಕೆ ಸರಿಯಾಗೋದಿಲ್ಲ ಅಂತ ಹೇಳಿ ವೇದನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಅಮ್ಮ ಏನಾಯಿತು ಅಂತ ಹೇಳಿ ವೇದ ಕೇಳ್ತಾ ಇರ್ತಾಳೆ. ನಿಮಗೇನಾದರೂ ಪ್ರಾಬ್ಲಮ್ ಇದ್ದರೆ ಹೇಳಿ, ನನಗೆ ದೊಡ್ಡ ಡಾಕ್ಟ್ರು ಗೊತ್ತು, ಅವ್ರ ಹತ್ರ ಕರ್ಕೊಂಡೋಗಿ ಹುಷಾರು ಮಾಡಿಸ್ತೀನಿ ಅಂತ ಹೇಳಿ ಹೇಳ್ತಿದ್ದಾರೆ. ನೋಡಿ ವೇದ, ನೀನು ಇಲ್ಲಿ ಯಾಕೆ ಬಂದಿದೀಯಾ, ಇಲ್ಲಿ ಇವತ್ತ ಮದುವೆನ ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡಬೇಕು ಅಂತಲೇ ಬಂದಿದೆಯಾ ಅಂತ ಹೇಳಿ ಕೇಳ್ತಾ ಇರ್ತಾರೆ ಜಯ ಅವರು. ಎಂಗೇಜ್ಮೆಂಟಾ, ಯಾರ್ದಮ್ಮ ಅಂತ ಹೇಳಿ ವೇದ ಕೇಳಿದಾಗ, ಇವತ್ತ ವಿಕ್ರಮ್ದು ಸಾಕ್ಷಿಗೂ ಎಂಗೇಜ್ಮೆಂಟ್ ಮಾಡ್ತಾಯಿದ್ದೀನಿ, ನೀನು ಇಲ್ಲಿ ಯಾಕೆ ಬಂದೆ ಅಂತ ಹೇಳಿ ಕೇಳ್ತಿದ್ದಾರೆ. ಆಗ ವೇದನ್ಗೆ ಶಾಕಲ್ಲಿ ನಿಂತಿರ್ತಾಳೆ. ಜಯ ಅವರು, ನೋಡು ನಿನಗೆ ಗೊತ್ತೋ ಗೊತ್ತಿಲ್ವೋ ಅದು ನನಗೆ ಗೊತ್ತಿಲ್ಲ, ಇವತ್ತು ನನ್ನ ಮಗನ ಎಂಗೇಜ್ಮೆಂಟ್ ನಡೀತಿದೆ, ನಾನೇನು ಅವನು ವಿರುದ್ಧವಾಗಿ ಎಂಗೇಜ್ಮೆಂಟ್ ಮಾಡ್ತಿಲ್ಲ, ಅವನು ಒಪ್ಪಿ ನಿಶ್ಚಯಿಸಿನೇ ಮಾಡ್ತಾಯಿದ್ದೀನಿ. ನೀನು ನಮ್ಮೆಲ್ಲರ ಬಾಳಿಗೆ ಮುಗ್ದೋಗಿರೋ ಕತೆ, ಇಲ್ಲಿನ ತನಕ ನೀನುಗೆ ನನ್ನ ಮನೆಗೆ ಸೊಸೆಯಾಗಿದ್ದೆ, ಇನ್ನು ಮುಂದೆ ನನ್ನ ಮನೆಗೆ ಸಾಕ್ಷಿ ಸೊಸೆಯಾಗ್ತಾಳೆ, ವಿಕ್ರಮ್ಗೆ ಹೆಂಡತಿ ಆಗ್ತಾಳೆ. ಪ್ಲೀಸ್ ಇನ್ನು ಮುಂದೆ ನಮಗೆ ಯಾರಿಗೂ ಕೂಡ ತೊಂದರೆ ಕೊಡಬೇಡ, ಅಡ್ಡದಾರಿ ಹಾಕ್ಬೇಡ ಅಂತ ಹೇಳಿ ಹೇಳ್ತಿರ್ತಾರೆ. ವೇದಾಗೆ ಏನು ಮಾತಾಡಬೇಕು ಏನು ಕೇಳಬೇಕು ಅಂತಲೂ ಕೂಡ ಗೊತ್ತಾಗ್ತಿಲ್ಲ. ಅಲ್ಲಿ ಜಯ ಅವರು ಕಾಣಿಸ್ತಾ ಇರೋದಿಲ್ಲ ಕಾರ್ಯಕ್ರಮದಲ್ಲಿ. ಆಗ ಜಗನ್ನಾಥ್ ಅವರು ಕಳಿಸ್ತಾ ಇದ್ದಾರೆ, ಶೈಲು ನಿಮ್ಮ ಅತ್ತೆ ಎಲ್ಲೋದ್ರು ನೋಡ್ಕೊಂಬಾಗಮ್ಮ ಅಂತ ಹೇಳಿ ಕಳಿಸ್ತಿರ್ತಾರೆ. ಶೈಲು ಬಂದಾಗ ಜಯ ಅವರು ಮತ್ತು ಈ ಕಡೆ ವೇದ ಇಬ್ಬರು ಕೂಡ ಮಾತಾಡ್ತಿದ್ದಾರೆ. ಏನತ್ತೆ ಇವಳು ಯಾಕೆ ಇಲ್ಲಿ ಬಂದಿದ್ದಾಳೆ, ಇವಳು ಏನಾದರೂ ಬಂದು ಇಲ್ಲೇನಾದರೂ ಕಿತಾಪತಿ ಮಾಡೋದಕ್ಕೆ ಬಂದಿರ್ತಾಳೆ, ನೀನು ಯಾಕೆ ಬಂದೆ ಅಂತ ಹೇಳಿ ಬಾಯಿ ಬಂದಾಗೆ ಬೈತಾ ಇದ್ದಾರೆ ವೇದನ್ನ. ಆಗ ಜಯ ಅವರು, ನಡಿ ಶೈಲು ನಾನು ಬರ್ತೀನಿ, ಸುಮ್ಮನೆ ಬೇಡಲಿಂದ ಮಾತಾಡಬೇಡ ನೀನು ಅಂತ ಹೇಳಿ ಬೈದು ಕಳಿಸ್ತಾ ಇದ್ದಾರೆ. ಇಲ್ಲೆಲ್ಲ ಬಂದು ಕಾರ್ಯಕ್ರಮಗಳು ನಡೀತಾ ಇರುತ್ತೆ.
ಈ ಕಡೆ ವೇದ ಈ ಮನಸ್ಸಲ್ಲಿ ಇಷ್ಟ ಇಲ್ದಿರೋ ಮನಸ್ಸಲ್ಲಿ ತನ್ನ ಗಂಡನ ಎಂಗೇಜ್ಮೆಂಟ್ನ ನೋಡಬೇಕು ಅಂತೇಳಿ ಕಣ್ಣೀರು ಹಾಕ್ಕೊಂಡು ಮಂಟಪದ ಹತ್ರ ನೋಡ್ತಾ ಇದ್ದಾಳೆ. ವಿಕ್ರಮ್ ಬರ್ತಾ ಇದ್ದಾನೆ, ಅವ್ರ ಅಣ್ಣಂದರು ಕರ್ಕೊಂಬರ್ತಾ ಇದ್ದಾರೆ. ಈ ಕಡೆಯಿಂದ ಸಾಕ್ಷಿ ಕೂಡ ಬರ್ತಾ ಇದ್ದಾಳೆ. ಇಬ್ಬರು ಕೂಡ ಮಂಟಪದ ಹತ್ರ ಬಂದು ಕೂತ್ಕೊತಾ ಇದ್ದಾರೆ. ಇನ್ನೇನು ಹಾರ ಬದಲಾಯಿಸೋ ಕಾರ್ಯಕ್ರಮ ಈಗ ವಿಕ್ರಮ್ಗೆ ಹೇಳಿ ಹಾರನೂ ಕೂಡ ಬದಲಾಯಿಸಿದ್ದಾಯಿತು. ಆಗ ವೇದ ಅಜ್ಜಿ ಕೂಡ ಬಂದ್ಬಿಟ್ರು. ಅಜ್ಜಿಗೆ ಇದನ್ನ ನೋಡಿ, ಏನು ವೇದ, ಏನು ನಡೀತಿದೆ ಇಲ್ಲಿ, ನೀನಿನ್ನೆಲ್ಲ ಯಾಕೆ ಸಹಿಸ್ಕೊಂಡು ನಿಂತ್ಕೊಂಡಿದ್ಯಾ, ಹೋಗು. ಅಜ್ಜಯ್ಯ ನಿನ್ನ ಬಾಳ್ನೆ ಹಾನಿ ಮಾಡ್ತಾ ಇದ್ದಾಳೆ. ಅವಳನ್ನ ಒಳ್ಳೆಯವಳು ಅಂದ್ಕೊಂಡಿದ್ದೆ, ನಿಮ್ಮ ಅತ್ತೆ ಅಂತ ಅತ್ತೆ ಇಲ್ಲ ಅಂದ್ಕೊಂಡಿದ್ದೆ. ಅವಳು ನೋಡಿದ್ರೆ ನೀನು ಇನ್ನೂ ಕೂಡ ಇಲ್ಲಿರಬೇಕಾದ್ರೆ ಬೇರೆಯವ್ರ ಜೊತೆ ಎಂಗೇಜ್ಮೆಂಟ್ ಮಾಡ್ತಾ ಇದ್ದಾಳಲ್ಲ, ಹೋಗು ವೇದ, ಇದನ್ನು ನಿಲ್ಲಿಸು, ಸುಮ್ಮನೆ ಯಾಕೆ ನಿಂತ್ಕೊಂಡಿದ್ಯಾ ಅಂತ ಹೇಳಿ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ವೇದ, ಇಲ್ಲ ಅಜ್ಜಿ, ಇದನ್ನು ನಾನು ನಿಲ್ಸೋದಕ್ಕಾಗಲ್ಲ, ಈ ಕೆಲಸ ಆಗೋಗಲಿ ಬಿಡಿ, ನಾನು ಇವ್ರ ಬಾಳಿಗೆ ಸತ್ತೋಗಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೋಡು, ನೀನಾದರೂ ಹೋಗಿ ಕಾರ್ಯಕ್ರಮನ ನಿಲ್ಲಿಸೋಗು ಅಂತ ಹೇಳಿ ಅವ್ರ ತಾಯಿಗೆ ಹೇಳ್ತಾ ಇದ್ದಾರೆ. ಇದನ್ನು ನೋಡಿ, ಇಲ್ಲ ಅತ್ತೆ, ಅವ್ರಿಗೆ ನಮ್ಮ ಮಗು ಬೇಕಾಗಿಲ್ಲ, ಅವರು ಬೇಡ ಅಂತ ಬಿಸಾಕ್ ಹೋಗಿದ್ದಾರೆ, ನಾವು ಹೋಗಿ ಭಿಕ್ಷೆ ಬೇಡದ ಅವ್ರ ಹತ್ರನ, ಬೇಡ, ಇವ್ರ ಸಹವಾಸನೇ ಬೇಡ, ನಮ್ಮ ವೇದಾಗೆ ಇವನು ಸೂಟ್ ಆಗಲ್ಲ ಅಂತ ಹೇಳಿ ಅವರು ಹೇಳ್ತಾ ಇರ್ತಾರೆ. ವೇದ ಅವ್ರ ತಾಯಿ, ಏನೇ ನೀನು ನಿಜವಾಗ್ಲೂ ಇವಳ ತಾಯಿನ, ಇವಳು ಹೆತ್ತ ತಾಯಿನ ನೀನು, ನಿನ್ನ ಮಗಳು ಬಾಳು ಕಣ್ಮುಂದೆನೇ ಹಾಳಾಗ್ತಿದ್ರು ಕೂಡ ಸುಮ್ಮನೆ ನಿಂತಿದೆಯಲ್ಲ ಅಂತ ಅಜ್ಜಿ ಅವರು ಹೇಳ್ತಿದ್ದಾರೆ. ವೇದ ಕಣ್ಣೀರು ಹಾಕ್ತಾ ಇದ್ದಾಳೆ. ಇನ್ನು ವಿಕ್ರಮ್ ಕೂಡ ಎಂಗೇಜ್ಮೆಂಟಲ್ಲಿ ರಿಂಗ್ ಕೂಡ ಎಕ್ಸ್ಚೇಂಜ್ ಮಾಡೇ ಬಿಟ್ಟ. ಸಾಕ್ಷಿಗೆ ತುಂಬ ಖುಷಿ ಆಗ್ತಿರುತ್ತೆ. ಕೊನೆಗೂ ಕೂಡ ವಿಕ್ರಮ್ನ ನಾನು ಮದುವೆ ಆಗ್ತಾ ಇದ್ದೀನಿ, ಎಂಗೇಜ್ಮೆಂಟು ಕೂಡ ಮಾಡಿಬಿಟ್ಟೆ ಅಂತ ಖುಷಿ ಪಡ್ತಾ ಇರ್ತಾಳೆ. ಹೀಗೆ ಅವರು ಕೂತಿರ್ಬೇಕಾದ್ರೆ ವಿಕ್ರಮ್ ಕಣ್ಣು ವೇದ ಮೇಲೆ ಬಿದ್ದುಬಿಡುತ್ತೆ. ವಿಕ್ರಮ್ಗೆ ಗೊತ್ತಾಗುತ್ತೆ ವೇದ ಇಲ್ಲಿ ಬಂದಿದ್ದಾಳೆ ಅಂತ. ಆಗ ಅವನು ವೇದಾನೇ ನೋಡ್ತಾ ಇರ್ತಾರೆ. ಇಲ್ಲಿ ಜಯ ಅವರು, ಏನು ವಿಕ್ರಮ್ ಅಲ್ಲೇ ನೋಡ್ತಾ ಇದೆಯಾ, ನಿನ್ನ ಪಕ್ಕ ಸಾಕ್ಷಿ ಕುತ್ಕೊಂಡು ನಡೆದಾಳೆ, ನಿನ್ನ ಗಮನ ಎಲ್ಲ ಅವಳ ಹತ್ರನೇ ಇರಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇನ್ನು ಕಾರ್ಯಕ್ರಮ ಎಲ್ಲ ಮುಗ್ದೋಗುತ್ತೆ. ಮುಗ್ದೋಗಿದ ತಕ್ಷಣ ಎಲ್ಲರೂ ಊಟ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಜನಗಳು ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ವಿಕ್ರಮ್ ಎದ್ದ ತಕ್ಷಣ ವೇದನ ಮಾತಾಡಿಸ್ಬೇಕು, ಅವಳಿಗೆ ನನ್ನ ಸ್ಥಿತಿನ ಹೇಳಬೇಕು ಅಂತ ಹತ್ರ ಹೋಗ್ತಿರ್ತಾರೆ. ಇನ್ನು ಬೇತಾಳ ಅಂತ ಹೇಳಿ ಕೂಕ್ಕೊಂಡು ಓಡೋಗ್ತಾ ಇದ್ದಾನೆ. ವೇದ ಇಲ್ಲಿಂದ ಕಣ್ಣೀರು ಹಾಕ್ಕೊಂಡು, ಈ ಘಟನೆನ ನಾನು ಹೇಗಾದರೂ ಮರೆಯೋದು, ನಾನು ಇಷ್ಟೊಂದು ವಿಕ್ರಮ್ ನನ್ನನ್ನು ಮರ್ತಿದ್ದಾನೆ, ನನ್ನ ಜ್ಞಾಪಕನೇ ಇಲ್ವಲ್ಲ ಅವನಿಗೆ ಅಂತ ಹೇಳಿ ಅಲ್ಲಿಂದ ಓಡೋಗ್ತಾ ಇದ್ದಾಳೆ. ಓಡೋಗಿ ಕಾರ್ ಹತ್ಕೊಂಡು ಮನೆಗೆ ಹೋಗ್ತಾ ಇದ್ದಾಳೆ. ವಿಕ್ರಮ್ ಎಷ್ಟೇ ಕೂಗಿದ್ರೂ ಕೂಡ ಕಾರನ್ನು ನಿಲ್ಲಿಸೋದಿಲ್ಲ. ಅಲ್ಲ ಬೇತಾಳ, ನಿನ್ಗೆ ಹೇಗೆ ಹೇಳಿ, ನನಗೆ ಇದು ಇಷ್ಟ ಇಲ್ಲ, ನನ್ನ ವಿರುದ್ಧವಾಗಿ ನಡೀತಾ ಇರೋದು, ನೀನು ಹೇಗೆ ನನ್ನ ಎಂಗೇಜ್ಮೆಂಟ್ನ ನಿಂತ್ಕೊಂಡು ನೋಡ್ತಾ ಇದ್ದೋ, ನಾನು ಅಷ್ಟೇ ಕೂತ್ಕೊಂಡು ನನ್ನ ಈ ಕಾರ್ಯಕ್ರಮನ ನೋಡ್ತಾ ಇದ್ದೆ. ಅದನ್ನು ಬಿಟ್ಟರೆ ನನ್ನ ಕೈಲಿ ಏನು ಮಾಡೋದಕ್ಕಾಗಲ್ಲ, ಎಲ್ಲ ಬಲವಂತದಿಂದ ನಡೀತಾ ಇರೋದು, ನಿನಗೆ ನನ್ನ ಪರಿಸ್ಥಿತಿನ ಹೇಗೆ ಹೇಳಿ ಅಂತ ಅನ್ಕೊತಿದ್ದಾನೆ.